ವಿಶಾಲ ದೊಡ್ಡದಾದ ಮತ್ತು ಬೀದಿಗುಂಟೆ ಗ್ರಾಮ ಪಂಚಾಯತಿಯ ಎಲ್ಲ ಗ್ರಾಮಸ್ಥರು, ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತೆಲ್ಲರೂ ಕೂಡ ಇವತ್ತು ಸೊಸೈಟಿ ಒಂದು ಚುನಾವಣೆ ನಿಮಿತ್ತ ರಾತ್ರಿ ಆಗಿರುವಂತೆ ಒಂದು ವಾರ ಪ್ರತಿಯೊಬ್ಬರು ಕೂಡ ನಮ್ಮ ಬೂತ್ಗಳಲ್ಲಿ ಇವತ್ತು ಶ್ರಮ ಹಾಕಿ ಕ್ಯಾಂಡಿಡೇಟ್ ಇವತ್ತು ಯಾರೋ ಒಂದು 11 ಜನ 12 ಜನ ನಿಂತಿದ್ರು. ಆದರೆ ನಾವೇ ಕ್ಯಾಂಡಿಡೇಟ್ ಅಂತ ಎಲ್ಲರೂ ಕೂಡ ಒಂದು ಸಣ್ಣ ಕಾರ್ಯಕರ್ತರು ಕೂಡ ಇವತ್ತು ದುಡಿದಿದ್ದರಿಂದ ಇವತ್ತು 11 ಗೆದ್ದಿದ್ದೀರಿ. ನಾಳೆ ಇನ್ನೇನು ಕೆಲವೇ ದಿನಗಳಲ್ಲಿ ಇನ್ನೊಂದು ಕೂಡ ಏನೋ ಫಲಿತಾಂಶ ಬರುತ್ತೆ, ಅದು ಕೂಡ ನಮ್ಮ ಪಾಲಾಗುತ್ತೆ. ಯಾಕಂದರೆ ಈ ಎಲ್ಲರೂ ಕೂಡ ಈ ಬಹುಮತಗಳು ನೋಡ್ತಾ ಇದ್ರೆ ಅದನ್ನು ಕೂಡ ನಾವು ಗೆಲ್ತೀರಿ ಅನ್ನೋ ವಿಶ್ವಾಸ ನನಗಿದೆ. ಹಾಗಾಗಿ ಎಲ್ಲರೂ ಕೂಡ ನೀವು ಹಗಲು ರಾತ್ರಿಯಿಂದ ದುಡಿದಿದ್ದೀರಿ. ಒಬ್ಬರು ಯಾರೋ ಮೇಲು ಕೀಳು ಅಂತೀರಾ, ಎಲ್ಲರೂ ಕೂಡ ದುಡಿದಿದ್ದೀವಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮ್ಮ 3 ಗ್ರಾಮ ಪಂಚಾಯತಿಯ ಎಲ್ಲ ಮುಖಂಡರ ಪರವಾಗಿ, ಎಲ್ಲ ಕಾರ್ಯಕರ್ತರ ಪರವಾಗಿ, ಈಗ ಗೆದ್ದಿರೋಂಥ ಎಲ್ಲ ನಿರ್ದೇಶಕರ ಪರವಾಗಿ ನಾನು ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ. ಇದೇ ರೀತಿ ಯಾವುದೇ ಒಂದು ನಮ್ಮ ಕಾರ್ಯಕರ್ತರಿಗೆಲ್ಲ ಒಂದು ತೊಂದರೆ ಆಯಿತು ಅಂದಾಗ ಎಲ್ಲರೂ ಕೂಡ ಒಗ್ಗಟ್ಟಿಂದ ಇದ್ರೆ ನಮ್ಮನ್ನು ಯಾರನ್ನು ಕೂಡ ಕೆಣಕಕ್ಕೆ ಬರಲ್ಲ. ಆ ರೀತಿಯಲ್ಲಿ ಎಲ್ಲರೂ ಕೂಡ ಇರೋಣ. ಇವತ್ತು ಯಾರೋ ಆಂಜನಣ್ಣು, ರಾಮಣ್ಣು, ಶಿವಕುಮಾರಣ್ಣು, ನಾನ್ಸಮ್ಮಣ್ಣ ಮಾತ್ರ ಕ್ಯಾಂಡಿಡೇಟು, ಮಂಜಣ್ಣ ಕ್ಯಾಂಡಿಡೇಟು ಅಂತ ನಾವು ಯಾರು ಭಾವಿಸಿರಲಿಲ್ಲ. ಇವತ್ತು ಕಾಂಗ್ರೆಸ್ ಪಾರ್ಟಿ ಅಂತ ಹೇಳ್ಬಿಟ್ಟು ನಾವು ಚುನಾವಣೆ ಮಾಡಿದ್ದು. ಇವತ್ತು ಕಾಂಗ್ರೆಸ್ ಪಾರ್ಟಿ ಬೆಂಬಲಿತ ಎಲ್ಲ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಂಡ್ ಬಂದಿದ್ದೀರಿ. ಬಹುಶಃ ಸೊಸೈಟಿ ಇತಿಹಾಸದಲ್ಲೇ ಇದು ಮೊದಲ ಬಾರಿ ಅಂತ ಹೇಳ್ಬೋದು. ಎಲ್ಲರೂ ಗೆದ್ದಿರೋದು. ಇದೇ ರೀತಿ ಏನ್ ನಿರ್ದೇಶಕರಾಗಿದ್ದೀರಾ ಆ ಸೊಸೈಟಿ ಹಂಗೆ ಬೆಳೆಸ್ಕೊಂಡೋಗಿ ನಮ್ಮ ಓಟ್ ಹಾಕಿದಂಥ ಕಾರ್ಯಕರ್ತರಿಗೆ ನೀವು ಬೆಲೆ ಕೊಡೋದು ಮಾಡಿದ್ರೆ ಆಗ ನಮ್ದು ಕಾಂಗ್ರೆಸ್ ಮುಖಂಡರಿಗೂ ಒಂದು ಬೆಲೆ. ಹಾಗಾಗಿ ಆ ಸೊಸೈಟಿಯಲ್ಲಿ ಏನು ಒಂದೇ ಮುಖ ಇದ್ದೀರಿ, ಒಂದೇ ಪರ ಡೈರೆಕ್ಟರ್ ಇದ್ದೀರಿ, ಯಾರು ವಿರೋಧ ಇಲ್ಲ ಅನ್ನೋದು ಭಾವಿಸಿದೆ ಸೊಸೈಟಿನ ಉನ್ನತವಾದ ಮಟ್ಟಕ್ಕೆ ತಗೊಂಡೋಗಿ. ಯಾಕಂದ್ರೆ ಈಗ ಸರ್ಕಾರ ನಮ್ಮದೇ ಇದೆ, ಯಾವ್ದಾನ ಅನುದಾನ ಬೇಕು, ಇನ್ನೊಂದು ಬೇಕು ಅಂದ್ರೆ ಈಗ ಏನ್ ಬೇಕಾದ್ರೂ ಕೇಳ್ಬೋದು. ಆ ರೀತಿಯಲ್ಲಿ ನಮ್ಮ ಏನು ಓಟ್ ಹಾಕಿದ್ದಾರೆ ಮತದಾರರಿಗೆ, ಯಾಕಂದ್ರೆ ಅವರೆಲ್ಲ ರೈತ ಬಾಂಧವರು, ಎಲ್ಲರೂ ಜಮೀನಿರೋ ಅಂತಾರೆ. ಹಾಗಾಗಿ ಅವ್ರೆಲ್ಲರೂ ಕೂಡ ವಿಶ್ವಾಸ ತಗೊಂಡು ಅದೇ ರೀತಿಯಲ್ಲಿ ಅವರ ವಿಶ್ವಾಸನ ಉಳಿಸ್ಕೊಂಡು ಹೋಗಿ ಅಂತ ನಾನು ಕೇಳ್ಕೊಂತ ಎಲ್ರಿಗೂ ಕೂಡ ಧನ್ಯವಾದಗಳು. ಇದೇ ರೀತಿ ನಾವು ಮುಂದೆನೂ ಕೂಡ ಎಲ್ಲ ಚುನಾವಣೆಗಳು, ಇನ್ನೇನು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಬಂದಿದೆ, ಇದೇ ರೀತಿ ಎಲ್ಲ ಕೂಡ ಗೆಲ್ಲಬೇಕು ಅಂತ ಎಲ್ಲರೂ ಕೂಡ ಮನವಿ ಮಾಡ್ಕೊಂತೀನಿ. ಎಲ್ಲರೂ ಕೂಡ ಹಿಂಗೆ ಒಂದು ಒಗ್ಗಟ್ಟಾಗಿ ಕೆಲಸ ಮಾಡೋಣ.